ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೆಸಿಪಿ ಏನಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಲಾಡು. ನಾನಿಲ್ಲಿ ಒಂದು 5 ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ, ಪಿಸ್ತಾ, ದ್ರಾಕ್ಷಿ ಮತ್ತು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಡೇಟ್ಸು. ನಾನಿಲ್ಲಿ ಲಯನ್ ಡೇಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಬ್ರ್ಯಾಂಡು ಸಹ ಯೂಸ್ ಮಾಡ್ಕೊಬೋದು. ಮತ್ತು ಈ ಥರ ಕೊಬ್ಬರಿನ ತುರ್ಕೊಂಡಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಮನೆ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾದಾಮಿನ 4 ಪೀಸಸ್ ಆಗೋ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಸಹ ಕಟ್ ಮಾಡ್ಕೊಬೇಕು. ಪಿಸ್ತಾನೂ ಸಹ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಬೇಕಾದರೆ ಇದಕ್ಕೆ ನಾವು ಬೇರೆ ಡ್ರೈ ಫ್ರೂಟ್ಸ್ಗಳನ್ನೂ ಸಹ ಆ್ಯಡ್ ಮಾಡ್ಕೊಬೋದು. ಸೀಡ್ಸ್ಗಳನ್ನೂ ಸಹ ಯೂಸ್ ಮಾಡ್ಬೋದು. ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಸನ್ಫ್ಲವರ್ ಸೀಡ್ಸು, ವಾಲ್ನಟ್ಸು, ಈ ಥರ ಯಾವ ಡ್ರೈ ಫ್ರೂಟ್ಸ್ ಸಿಗುತ್ತೋ ಎಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ನಾನು ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾವು ಹೊರಗಡೆ ತೊಗೊಳೋದಕ್ಕೂ ಮನೇಲೇ ಫ್ರೆಶ್ ಆಗಿ ಈ ಥರ ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇಷ್ಟನ್ನು ಸಹ ನಾನು ದ್ರಾಕ್ಷಿನೂ ಸಹ ಒಂದು ದ್ರಾಕ್ಷಿನ 2 ಪೀಸ್ ಮಾಡಿಕೊಂಡು ಎಲ್ಲನೂ ಸಹ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ದೆನ್ ನೆಕ್ಸ್ಟ್ ಬಂದು ಇವಾಗ ನಾವು ಲಯನ್ ಡೇಟ್ಸ್ನ ಸೀಡ್ಸ್ನ ರಿಮೂವ್ ಮಾಡಿ ಇಟ್ಕೊಬೇಕು. ಬೇಕಾದರೆ ಬೇರೆ ಡೇಟ್ಸ್ನ ಯೂಸ್ ಮಾಡ್ಬೋದು ಅಂತ ನಾನು ಮೊದಲೇ ಹೇಳಿದೆ. ನಾನು ಲಯನ್ ಡೇಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೀಡ್ಸ್ನ ತೆಗೆದು ಅದನ್ನು ನಾವು ಸ್ವಲ್ಪ ರುಬ್ಕೋಬೇಕಾಗಿರುತ್ತೆ. ತುಂಬಾ ಗಟ್ಟಿ ಇರುತ್ತಲ್ಲ, ಅದಕ್ಕೋಸ್ಕರ ಬೇಕಾದರೆ ನಾವು ಜಜ್ಜರಿ ಬೆಲ್ಲನ ಯೂಸ್ ಮಾಡ್ಕೊಬೋದು. ಸ್ವೀಟ್ ಬೇಕು ಅನಿಸಿದ್ರೆ, ಇಲ್ಲ ನ್ಯಾಚುರಲ್ ಆಗಿರಲಿ ಅಂದರೆ ಬೆಲ್ಲ ಏನು ಯೂಸ್ ಮಾಡೋ ಅಂಥದ್ದೇನಿರಲ್ಲ, ಹಾಗೆ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಿ ಬಂದಿರುತ್ತೆ ಸ್ವೀಟ್ಸು. ಇವಾಗ ಎಲ್ಲ ಸೀಡ್ಸ್ ಸಹ ತೆಗೆದು ನಾನು ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ತುಂಬಾ ಗ್ರೈಂಡ್ ಮಾಡ್ಕೊಳ್ಳೋ ಅಂಥದ್ದು ಏನಿರಲ್ಲ. ಒಂದು 2 ಮಿನಿಟ್ಸ್ ಗ್ರೈಂಡ್ ಮಾಡಿದ್ರೆ ಅದು ಒಂದು ಮೀಡಿಯಮ್ ಸೈಜಲ್ಲಿ ಗ್ರೈಂಡ್ ಆಗಿರುತ್ತೆ. ಅಷ್ಟಾದರೆ ಸಾಕು. ನಾನು ತೋರಿಸ್ತೀನಿ ಯಾವ ಥರ ಆಗಿರುತ್ತೆ ಅಂತ. ತುಂಬಾ ಗ್ರೈಂಡ್ ಮಾಡಿದ್ರೆ ಅಲ್ಲೇ ಪೇಸ್ಟ್ ಥರ ಆಗಿಬಿಡುತ್ತೆ ಇದು. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಮಾಡಿಕೊಂಡ್ರೆ ಸಾಕು. ನೋಡಿ, ಇಷ್ಟು ಇದ್ದರೆ ಸಾಕಾಗುತ್ತೆ. ಮತ್ತು ಇದನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡಿದಾಗ ಸರಿ ಹೋಗುತ್ತೆ. ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡಿದಾಗ ಕಾಂಬಿನೇಷನ್ ಸರಿ ಹೋಗುತ್ತೆ. ಗೊತ್ತಾಗ್ತಿರುತ್ತೆ ನಮಗಲ್ಲಿ ಅದು ಚೆನ್ನಾಗಾಗಿದೆಯಾ ಅಂತ. ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಸಹ ಇಟ್ಕೊಂಡಿರೋಂಥದ್ದು ಕೊಬ್ಬರಿ, ಡ್ರೈ ಫ್ರೂಟ್ಸ್, ತುಪ್ಪ ಮತ್ತು ಡೇಟ್ಸು. ಇವಾಗ ಫಸ್ಟು ನಾವು ಬಾದಾಮಿನ ಹುರ್ಕೊಬೇಕು. ಅದಾದಮೇಲೆ ಗೋಡಂಬಿ ಹಾಕ್ಕೋಬೇಕು. ಲಾಸ್ಟಲ್ಲಿ ನಾವು ಬಂದು ದ್ರಾಕ್ಷಿನ ಹಾಕ್ಕೊಬೇಕು. ಯಾಕಂದರೆ ಬಾದಾಮಿ ಥಿಕ್ನೆಸ್ ತುಂಬ ದಪ್ಪ ಇರೋದ್ರಿಂದ ಫಸ್ಟು ಬಾದಾಮಿನ ಲೈಟಾಗಿ ಹುರ್ಕೊಬೇಕಾಗಿರುತ್ತೆ. ಅದಾದಮೇಲೆ ಗೋಡಂಬಿ, ಅದಾದಮೇಲೆ ದ್ರಾಕ್ಷಿನ ಒಂದು 5 ಸೆಕೆಂಡ್ ಹಾಕಿದ್ರೆ ಸಾಕಾಗಿರುತ್ತೆ. ಅದೇನು ಫ್ರೈ ಆಗಬೇಕು ಅಂಥದ್ದೇನಿರಲ್ಲ. ಇದಿಷ್ಟು ಸಹ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು ಫಸ್ಟು. ಬೇರೆ ಡೇಟ್ಸ್ ಯೂಸ್ ಮಾಡೋದಾದರೆ ಅದನ್ನು ಸಹ ಈ ಸೀಡ್ಸ್ಗಳು ಯೂಸ್ ಮಾಡೋದಾದರೆ ಅದನ್ನು ಸಹ ಸ್ವಲ್ಪ ಲಾಸ್ಟಲ್ಲೇ ಹಾಕೋಬೇಕಾಗಿರುತ್ತೆ. ಸೀಡ್ಸ್ನ ಫ್ರೈ ಮಾಡೋಂಗಿದ್ರೆ ಅದು ಸ್ವಲ್ಪ ಬೇಗನೆ ಫ್ರೈ ಆಗೋದ್ರಿಂದ ಲಾಸ್ಟಲ್ಲಿ ಯೂಸ್ ಮಾಡ್ಕೊಳ್ಳಿ. ಸೀಡ್ಸ್ನ ಫ್ರೈ ಮಾಡೋದಿದ್ರೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಸಹ ಫ್ರೈ ಮಾಡಬೇಕಾದ್ರೇ ಯೂಸ್ ಮಾಡ್ಕೊಬೋದು, ಅಥವಾ ನೀವು ಡೇಟ್ಸ್ನ ಆ್ಯಡ್ ಮಾಡಿದ್ಮೇಲಾದರೂ ಸಹ ಯೂಸ್ ಮಾಡ್ಕೊಬೋದು. ಇದಿಷ್ಟು ಇವಾಗ ಚೆನ್ನಾಗಿ ಬ್ರೌನ್ ಕಲರಲ್ಲಿ ಫ್ರೈ ಆಗಿದೆ. ಇದನ್ನು ಇನ್ನೊಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತೀನಿ. ಮತ್ತು ಅದೇ ಪಾತ್ರೆಗೆ ಒಂದು 2-3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಡೇಟ್ಸ್ನ ಫ್ರೈ ಮಾಡ್ಕೋಬೇಕಾಗಿರುತ್ತೆ. ಡೇಟ್ಸ್ ಬಂದು ತಳ ಬಿಡೋವರೆಗೂ ಸಹ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಾಂದರೆ ಅದು ಕಾಂಬಿನೇಷನ್ ಸರಿ ಹೋಗೋದಿಲ್ಲ. ನೋಡಿ, ಈ ಥರ ಅದೇ ತಳ ಬಿಡುತ್ತೆ. ಕಲರ್ ಸಹ ಸ್ವಲ್ಪ ಚೇಂಜ್ ಆಗುತ್ತೆ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆದಾಗ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಹುರಿದಿರೋಂಥ ಡ್ರೈ ಫ್ರೂಟ್ಸ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನಾವು ಸ್ಟವ್ನ ಆಫ್ ಮಾಡ್ಕೊಂಡಿರಬೇಕು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಬೇಕಾದ್ರೆ. ಇಲ್ಲಿಗೆ ಫೈನಲ್ ಆಗಿ ಆಗುತ್ತೆ. ನೆಕ್ಸ್ಟು ಲಾಸ್ಟು ಏನಪ್ಪ ಅಂದರೆ ಕೊಬ್ಬರಿನ ಹಾಕೊಳ್ಳೋವಂಥದ್ದು. ಬೇಕಾದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಅದು ಲಾಡು ಥರ ಮಾಡಿ ಮೇಲೆ ರೋಲ್ ಥರನಾದರೂ ಸಹ ಯೂಸ್ ಮಾಡ್ಕೊಬೋದು ಕೊಬ್ಬರಿ ಪೌಡರ್ನ. ನಾನಿಲ್ಲಿ ಲಾಡು ಥರನೇ ಮಾಡ್ತಿದ್ದೀನಿ, ಬಟ್ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಇದಿಷ್ಟು ಚೆನ್ನಾಗಿ ಒಂದು 5 ನಿಮಿಷ ಎಲ್ಲ ಮಿಕ್ಸ್ ಆಗೋವರೆಗೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟು ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನು ಲಾಡು ಥರನಾದರೂ ಮಾಡ್ಕೊಬೋದು, ಅಥವಾ ನಾವು ಪೀಸಸ್ ಥರ ಮಾಡ್ಕೊಳ್ತೀವಿ ಅಥವಾ ಯಾವುದಾದ್ರೂ ಶೇಪ್ ಥರ ಕಟ್ ಮಾಡ್ತೀವಿ ಅಂದರೆ ಆ ಥರನಾದರೂ ಸಹ ಮಾಡ್ಕೊಬೋದು. ನ್ಯಾಚುರಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ಸ್ ಸಹ ನಾವು ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು ಏನೂ ಯೂಸ್ ಮಾಡಿರಲ್ಲ. ಮನೇಲೇ ಈ ಥರ ಮಾಡ್ಕೊಳ್ಳೋದ್ರಿಂದ ಅಥವಾ ಮಕ್ಕಳಿದ್ರೆ ಮನೇಲಿ ಆ ಥರ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೂ ಹೇಳ್ಬೋದು. ತುಂಬ ಇಷ್ಟಪಟ್ಟು ಸಹ ತಿಂತಾರೆ ಮಕ್ಕಳುಗಳು. ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ಅದು ತಣ್ಣಗಾದಮೇಲೆ ತುಪ್ಪ ಸವರ್ಕೊಂಡು ಇದನ್ನು ಲಾಡು ಥರ ಮಾಡ್ಕೊತೀನಿ. ಬೇಕಿದ್ರೆ ನಾವು ಡೇಟ್ಸ್ನ ಈ ಥರ ನಾವು
ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರೆ ಯಾವಾಗ ಬೇಕಾದರೂ ಮಾಡ್ಕೊಬೋದು, ಅದೇನು ಹಾಳಾಗೋದಿಲ್ಲ. ಬೇಕಾದ್ರೆ ಜಜ್ಜರಿ ಹಾಕಿ ಇಟ್ಕೊಂಡ್ರೂ ಸಹ ಇನ್ನೊಂದು ಸ್ವಲ್ಪ ಸ್ವೀಟ್ನೆಸ್ ಆಗಿ ಬರುತ್ತೆ. ಜಜ್ಜರಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗೂ ಇರುತ್ತೆ. ನಾನು ಸ್ವಲ್ಪ ತುಪ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ, ಮನೆ ತುಪ್ಪ ಆಗಿರೋದ್ರಿಂದ ಸ್ವಲ್ಪ ತುಪ್ಪನೇ ಕಾಣಿಸ್ತಾ ಇದೆ, ಕೈಗೂ ಹಾಕ್ಕೊಂಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಈ ಥರ ಒಂದು ಸೈಜಲ್ಲಿ ಲಾಡು ಥರ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದ ರೆಸಿಪಿ ಇದಾಗಿತ್ತು. ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೊಸ ವೀಡಿಯೋಸ್ನ ನನ್ನ ಚಾನಲ್ನಲ್ಲಿ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.